Hi, hello, namaste. My dear friends, a very warm welcome to all today's presentation. Uh, Before the presentation, I am Akhi Maruti, Assistant Professor of Commerce, SKNG, Government First Grade College, Gangavati. In the earlier, our previous sessions, I have spoke on cost accounting 2 of VSKUB curriculum or syllabus. In VSKB curriculum cost accounting 2, I have completed 26 videos on marginal costing, 8 on process costing, 8 next on contract costing, 10 videos. So total 26 videos I have made for undergraduation. Usually you people learned cost accounting 1 BCom 5th semester. Cost accounting has been associated with manufacturing companies. Traditionally, it means cost accounting has been traditionally associated with manufacturing companies. In modern competitive world, cost accounting applied in various service sectors or services like banking companies, insurance companies, transportation organizations, hospitals, road maintenance, totally hotels. Okay, it is increasingly, cost accounting has been increasingly applied in service sectors, as I said before, banking sector, insurance sector, electricity sector, or transportation organizations. It means today I will have a wonderful talk on operating costing. In the previous sessions, I spoke on method of costing, techniques of costing. Then, as I said before, you people learned cost accounting 1 in BCom 5th semester. The cost accounting 1 is associated with almost manufacturing companies or manufacturing business enterprise or concerns. But today we will have yet another talk on operating costing. So when the word comes to service sectors, so it means service sector means operating. Okay, today our learning talk on operating costing. ಅಂದರೆ ಈ ಹಿಂದಿನ ಸೆಮಿಸ್ಟರಲ್ಲಿ ನೀವು ಕಲಿತ ಹಾಗೆ ಕಾಸ್ಟ್ ಅಕೌಂಟಿಂಗ್ ಅಂದರೆ ಆಲ್ಮೋಸ್ಟ್ ಉತ್ಪಾದನಾ ಪ್ರಕ್ರಿಯೆಗೆ ಒಳಪಟ್ಟಿರ್ತಕ್ಕಂಥ ಒಂದು ಕಾಸ್ಟ್ ಅಕೌಂಟಿಂಗ್ ಅಂತ ನೀವು ಅಂದ್ಕೊಂಡಿರ್ತಕ್ಕಂಥ ಆಲ್ಮೋಸ್ಟ್ ಬರೀ ಕಾಸ್ಟ್ ಆಫ್ ಪ್ರೊಡಕ್ಷನ್ ಪರ್ ಯೂನಿಟ್ ಅನ್ನು ಕಂಡುಹಿಡಿಯಲಿಕ್ಕೆ ಅಥವಾ ಆಪ್ಟಿಮಮ್ ನೀವು ನ್ಯಾಚುರಲ್ ರಿಸೋರ್ಸನ್ನು ಯೂಸ್ ಮಾಡಲಿಕ್ಕೆ, ಆಪ್ಟಿಮಮ್ ಯೂಸ್ ಆಫ್ ನ್ಯಾಚುರಲ್ ರಿಸೋರ್ಸನ್ನು ಯೂಸ್ ಮಾಡ್ಕೊಳ್ಳೋದಕ್ಕೋಸ್ಕರ, ಜೊತೆಗೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಪರ್ ಯೂನಿಟ್ ಅನ್ನು ಕಂಡುಹಿಡಿಯೋದಕ್ಕೋಸ್ಕರ ನಾವು ಕಾಸ್ಟ್ ಅಕೌಂಟಿಂಗ್ ಅನ್ನು ಮಾಡ್ತೀವಿ ಅಂತ ಅಂದರೆ ಕಲಿತೀವಿ ಅಂತ ಇನ್ನು ಸೆಮಿಸ್ಟರ್ಗೆಲ್ಲ ಕಲ್ತಿದ್ದೀರಿ. ಅದ್ರ ಜೊತೆಗೆ ಸರ್ವಿಸ್ ಸೇವಾ ವಲಯಕ್ಕೆ ಅಂತ ಬಂದಾಗ ಅಂದರೆ ಇದು ಅಪ್ಲೈಡ್ ಸ್ಕೋಪ್ ಅಂತ ಹೇಳ್ತೀವಿ ಅಥವಾ ಅಪ್ಲಿಕೇಶನ್ ಅಂತ ಹೇಳ್ತೀವಿ. ಅಪ್ಲಿಕೇಶನ್ ಆಫ್ ಕಾಸ್ಟ್ ಅಕೌಂಟಿಂಗ್ ಅಂತ ಬಂದರೆ ಸರ್ವಿಸ್ ಕಾಸ್ಟಿಂಗ್ ಅಂತ ಬಂದರೆ ಸರ್ವಿಸ್ ಕಾಸ್ಟಿಂಗ್ ಕೂಡ
ಒಂದು ಭಾಗ ಯಾವುದರಲ್ಲಿ, ಆಪರೇಟಿಂಗ್ ಕಾಸ್ಟಿಂಗ್ನಲ್ಲಿ. ಆಪರೇಟಿಂಗ್ ಕಾಸ್ಟಿಂಗ್ ಅನ್ನೋದು ಒಂದು ಮೆಥಡ್ ಆಫ್ ಕಾಸ್ಟಿಂಗ್ ಆಗಿರೋದ್ರಿಂದ ಇವತ್ತು ನಮ್ಮ ಕಲಿಕೆಯ ಚರ್ಚೆ ಬಂದು ಆಪರೇಟಿಂಗ್ ಕಾಸ್ಟಿಂಗ್ ಆಗಿದೆ. ನಾನು 26 ವಿಡಿಯೋಗಳನ್ನು ಕಾಸ್ಟ್ ಅಕೌಂಟಿಂಗ್ ಮೇಲೆ ಹೇಳಿದ್ದೀನಿ. ಅದರಲ್ಲಿ ಮಾರ್ಜಿನಲ್ ಕಾಸ್ಟಿಂಗ್ ಮೇಲೆ 8 ವಿಡಿಯೋಸನ್ನು ಮಾಡಿದ್ದೀನಿ. ಅದೇ ರೀತಿ ಪ್ರೋಸೆಸ್ ಕಾಸ್ಟಿಂಗ್ನಲ್ಲಿ ಕೂಡ 8 ವಿಡಿಯೋಗಳನ್ನು, ಅಂದರೆ 8 ವಿಡಿಯೋಗಳ ಮೂಲಕ ನಿಮಗೆ ಈ ಕಾಂಟ್ರಾಕ್ಟ್ ಮಾರ್ಜಿನಲ್ ಕಾಸ್ಟಿಂಗ್ ಮತ್ತು ಪ್ರೋಸೆಸ್ ಕಾಸ್ಟಿಂಗ್ ಬಗ್ಗೆ ಬೆಳಕು ಚೆಲ್ಲಿದೆ. ಜೊತೆಗೆ ಕಾಂಟ್ರಾಕ್ಟ್ ಕಾಸ್ಟಿಂಗ್ ಅನ್ನೋ ಚಾಪ್ಟರ್ ಮೇಲೆ ಕೂಡ 10 ವಿಡಿಯೋವನ್ನು ನಾನು ನಿಮಗೆ ಯೂಟ್ಯೂಬ್ನಲ್ಲಿ ಪೋಸ್ಟ್ ಮಾಡಿದ್ದೀನಿ, ಅಪ್ಲೋಡ್ ಕೂಡ ಮಾಡಿದ್ದೀನಿ. ಅವೆಲ್ಲ ವಿಡಿಯೋಸ್ ನಿಮಗೆ ಹೆಲ್ಪ್ ಆಗೈತೆ ಅಂತ ಅಂದ್ಕೊಂಡು ಐ ಹೋಪ್ ಆಲ್ ಆಫ್ ಯು ಶೋನ್ ಯುವರ್ ಲವ್ ಆ್ಯಂಡ್ ಅಫೆಕ್ಷನ್ ಟುವರ್ಡ್ಸ್ ಯೂಟ್ಯೂಬ್ ಚಾನಲ್. ನಿಮ್ದಾಗಿರ್ತಕ್ಕಂಥ ಪ್ರೀತಿ ಮತ್ತು ಒಂದು ವಾತ್ಸಲ್ಯಗಳನ್ನು ತೋರಿಸ್ತಾ ಈ ಒಂದು ಯೂಟ್ಯೂಬ್ ಚಾನಲ್ಗೆ ಬಂದಿದೆ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಏನಿಹಾವ್ ಇವತ್ತು ನಮ್ಮ ಲರ್ನಿಂಗ್ ಟಾಪ್ ಕಲಿಕೆ ಚರ್ಚೆ ಬಂದು ಆಪರೇಟಿಂಗ್ ಕಾಸ್ಟಿಂಗ್. ಸೊ ಸೇವ್ ಅಂದರೆ ಆಪರೇಟಿಂಗ್ ಕಾಸ್ಟಿಂಗ್ ಅನ್ನೋದು ನಮ್ಮ ಕಲಿಕೆ ಚರ್ಚೆ ಆಗಿರೋದ್ರಿಂದ ಹಿಂದೆ ನಾನು ಕಲ್ತಿರ್ತಕ್ಕಂಥ ಎಲ್ಲ ಕಾಸ್ಟ್ ಅಕೌಂಟಿಂಗು ಬರೀ ಮ್ಯಾನುಫ್ಯಾಕ್ಚರಿಂಗ್ ಸಂಬಂಧಪಟ್ಟಿದ್ದು. ಯಾವಾಗ ಒಂದು ಸರ್ವಿಸ್ ಸೇವಾ ಅಂತ ಬಂದರೆ ಅದು ಆಪರೇಟಿಂಗ್ ಕಾಸ್ಟ್. ಸೇವಾ ವಲಯಕ್ಕೆ ಕೂಡ ತನ್ನದೇ ಆಗಿರ್ತಕ್ಕಂಥ ವ್ಯಾಪ್ತಿಯನ್ನು ಅಥವಾ ತನ್ನದೇ ಆಗಿರ್ತಕ್ಕಂಥ ಬೆಳಕನ್ನು ಚೆಲ್ಲಿರ್ತಕ್ಕಂಥ ಕಾಸ್ಟ್ ಅಕೌಂಟಿಂಗು ಯಾವುದ್ರ ಮೂಲಕ ಬೆಳಕು ಚೆಲ್ಲಿದೆ ಅಂತ ಹೇಳಿದ್ರೆ ಆಪರೇಟಿಂಗ್ ಕಾಸ್ಟಿಂಗ್. ಅಂದರೆ ಯಾವುದಾದ್ರಲ್ಲಿ ಹೋಟೆಲ್ ಕಾಸ್ಟಿಂಗ್ ಅಂದರೆ ಹೋಟೆಲ್ ಬಗ್ಗೆ ಸರ್ವಿಸ್ ಬಗ್ಗೆ ಇರ್ಬೋದು, ಅಥವಾ ಬ್ಯಾಂಕಿಂಗ್ ಸೆಕ್ಟರ್ ಬಗ್ಗೆ ಇರ್ಬೋದು, ಇನ್ಶೂರೆನ್ಸ್ ಕಂಪನಿ ಬಗ್ಗೆ ಇರ್ಬೋದು, ಟ್ರಾನ್ಸ್ಪೋರ್ಟೇಷನ್ಸ್ ಆರ್ಗನೈಸೇಷನ್ ಬಗ್ಗೆ ಇರ್ಬೋದು. ಸೊ ಇದ್ರ ಬಗ್ಗೆ ತನ್ನದಾಗಿರ್ತಕ್ಕಂಥ ಬೆಳಕನ್ನು ಚೆಲ್ಲಿದೆ. ಸೊ ಇವತ್ತಿನ ಒಂದು ಲರ್ನಿಂಗ್ ಟಾಕ್ ಬಗ್ಗೆ ಡಿಸ್ಕಸ್ ಮಾಡೋಣ. ಜೊತೆಗೆ ಈ ಆಪರೇಟಿಂಗ್ ಕಾಸ್ಟಿಂಗ್ ಅಂದ ಕೂಡಲೇ ಹಾಸ್ಪಿಟಲ್ಸಲ್ಲಿ ಕೂಡ ಮತ್ತು ಗ್ಯಾಸ್ ಮತ್ತು ಎಲೆಕ್ಟ್ರಿಸಿಟಿ ಏನು ಆರ್ಗನೈಸೇಷನ್ಸ್ ಏನಿದೆ, ಸರ್ವಿಸ್ ಸೆಕ್ಟರ್ಸ್ ಏನಿದೆ, ಈ ಸರ್ವಿಸ್ ಸೆಕ್ಟರ್ ಕೂಡ ಆಪರೇಟಿಂಗ್ ಅಂದರೆ ಕಾಸ್ಟ್ ಅಕೌಂಟಿಂಗು ತನ್ನದೇ ಆಗಿರ್ತಕ್ಕಂಥ ಏನು ಹೇಳ್ತೀವಿ ವ್ಯಾಪ್ತಿಯನ್ನು ಹೊಂದಿದೆ. ಈ ಒಂದು ಕ್ಷೇತ್ರದಲ್ಲಿ ಕೂಡ ತನ್ನದೇ ಆಗಿರ್ತಕ್ಕಂಥ ವ್ಯಾಪ್ತಿಯನ್ನು ಹೊಂದಿದೆ. ಸೊ ಇವತ್ತು ನಮ್ಮ ಲರ್ನಿಂಗ್ ಕಲಿಕೆ ಚರ್ಚೆ ಆಪರೇಟಿಂಗ್ ಕಾಸ್ಟಿಂಗ್ ಇಟ್ ಈಸ್ ಎ ಕಾಸ್ಟ್ ಆಫ್ ಸರ್ವಿಸ್. It is a cost of service or services. In some undertakings, goods are not produced, but service are rendered. ಸೊ ಹಿಂದೆ ಹೇಳಿದ ಹಾಗೆ ಈ ಆಪರೇಟಿಂಗ್ ಕಾಸ್ಟಿಂಗ್ ಅನ್ನೋದು ಮ್ಯಾನುಫ್ಯಾಕ್ಚರಿಂಗ್ ಸಂಬಂಧಪಟ್ಟಿದ್ದಾಗಿರಲ್ಲ, ಇದು ಬರೀ ಸೇವೆಗೆ ಸಂಬಂಧಪಟ್ಟಿದ್ದಾಗಿರೋದ್ರಿಂದ ಇಟ್ ಈಸ್ ಎ ಕಾಸ್ಟ್ ಆಫ್ ಸರ್ವಿಸಸ್ in some undertakings. In some undertakings, goods are not produced, but service are rendered. ನಾವು ಥಿಯರಿ ಕ್ಲಾಸಲ್ಲಿ ಹೇಳಿದ ಹಾಗೆ ಇದು ಒಂದು ಕಾಸ್ಟ್ ಆಫ್ ಸರ್ವಿಸ್ ಆಗಿರೋದ್ರಿಂದ ಅಂದರೆ ಸೇವಾ ವಲಯಕ್ಕೆ ಸಂಬಂಧಪಟ್ಟಿದ್ದಾಗಿರೋದ್ರಿಂದ ಈ ಒಂದು ಆಪರೇಟಿಂಗ್ ಕಾಸ್ಟಿಂಗ್ನಲ್ಲಿ ಸರಕುಗಳನ್ನ ಉತ್ಪಾದನೆ ಇರುವುದಿಲ್ಲ, ಬಟ್ ಸೇವೆಗಳನ್ನು ಮಾತ್ರ ಒದಗಿಸಬಹುದು, ಕೊಡಬಹುದು, ನೀಡಬಹುದು. ವೆನ್ ಸರ್ವಿಸಸ್ ಆರ್ ರೆಂಡರ್ಡ್, full stop here, but services are rendered, full stop here. When services are rendered, they have to charge for these services. ಅಂದರೆ ನೀವು ಹಾಸ್ಪಿಟಲಿಗೆ ಹೋದರೆ ಅಥವಾ ಯಾವುದಾದ್ರೂ ಟ್ರಾನ್ಸ್ಪೋರ್ಟೇಷನ್ ತಗೊಂಡ್ರೆ, ಅಥವಾ ಇನ್ಶೂರೆನ್ಸನ್ನು ತಗೊಂಡ್ರೆ, ಅಥವಾ ಗ್ಯಾಸ್, ವಾಟರ್, ಎಲೆಕ್ಟ್ರಿಸಿಟಿ ತಗೊಂಡ್ರೆ, ರೋಡ್ ಮತ್ತು ಸ್ಟ್ರೀಟ್ ಮೇಂಟೆನೆನ್ಸ್ ಅಂತ ತಗೊಂಡ್ರೆ, ಬ್ಯಾಂಕಿಂಗ್ ಸೆಕ್ಟರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ರಿಲೇಟೆಡ್ ಯಾವುದೋ ಒಂದು ಸರ್ವಿಸ್ ತಗೊಂಡ್ರೆ, ಅದಕ್ಕೆ ನಾವು ಪರ್ಟಿಕ್ಯುಲರ್ ಆಗಿ ಆ ರೆಸ್ಪೆಕ್ಟಿವ್ ಆರ್ಗನೈಸೇಷನ್ಸು ಕೆಲವೊಂದು ಎಕ್ಸ್ಪೆನ್ಸಸ್ ಅನ್ನ ಮಾಡ್ತಾರೆ, ಅಂದರೆ ಎಕ್ಸ್ಪೆಂಡಿಚರ್ನ ಹೇರ್ತಾರೆ. ಅಂದರೆ ನಾವು ಕೆಲವೊಂದು ಖರ್ಚುಗಳನ್ನು ನಾವು ಕೊಡಲೇಬೇಕಾಗುತ್ತೆ. ಎಕ್ಸಾಂಪಲ್, ನಾವು ಬಸ್ಸಿಗೆ ಟ್ರಾವೆಲ್ ಮಾಡಬೇಕಾದ್ರೆ ರೋಡ್ ಟ್ರಾನ್ಸ್ಪೋರ್ಟ್ ಅಂದರೆ ಟ್ರಾನ್ಸ್ಪೋರ್ಟ್ ಕಾಸ್ಟಿಂಗ್ ಅಂತ ಹೇಳ್ತೀವಿ, ಟ್ರಾನ್ಸ್ಪೋರ್ಟ್ ಆರ್ಗನೈಸೇಷನ್ ಅಂತ ಹೇಳಿದೆ. ಈಗ ನಾವು ಎಕ್ಸಾಂಪಲ್ ರೋಡ್ ಟ್ರಾನ್ಸ್ಪೋರ್ಟ್ ಅಂತ ಬಂದಾಗ ಅಥವಾ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಅಂತ ಬಂದಾಗ ಒಂದು ಪ್ಲೇಸ್ ಟು ಅನದರ್ ಪ್ಲೇಸ್ ಹೋಗ್ಬೇಕಂದ್ರೂ ಕೂಡ ನಾವು ಬಸ್ ಫೇರ್ ಅಂತ ಕೊಡ್ತೀವಿ, ಬಸ್ ಚಾರ್ಜಸ್. ಆ ಒಂದು ಮೊತ್ತವನ್ನು ಬಸ್ ಫೇರ್ ಏನು ಕೊಡ್ತೀವಿ ಅದು ಸರ್ವಿಸ್ ಚಾರ್ಜ್. ಅಥವಾ ಯಾವುದೇ ಇನ್ಶೂರೆನ್ಸ್ ಕಂಪನಿ ನಾವು ತಗೊಳ್ತಕ್ಕಂಥ ಯಾವುದಾದ್ರೂ ಪಾಲಿಸಿಗೆ ಸಂಬಂಧಪಟ್ಟಂಗೆ ಕೆಲವೊಂದು ಅವ್ರದ್ದೇ ಆಗಿರ್ತಕ್ಕಂಥ ಸೇವೆಗಳನ್ನು ಒದಗಿಸಿದ್ರೆ ಅದಕ್ಕೆ ಸರ್ವಿಸ್ ಕಾಸ್ಟ್ ಅಂತ ಕೊಡ್ತೀವಿ. ಆ ಥರ ಬ್ಯಾಂಕಲ್ಲಿ ಕೂಡ ಬ್ಯಾಂಕ್ ಚಾರ್ಜಸ್ ಅಂತೇಳಿ ನಮಗೆ ಚಾರ್ಜ್ ಮಾಡ್ತಾರೆ, ಅವೆಲ್ಲ ನಾವು ಸರ್ವಿಸ್ ಚಾರ್ಜಸ್ ಅಂತ ಹೇಳ್ತೀವಿ. ಇಲ್ಲಿ ಕೂಡ ಅಷ್ಟೇ, ದೇ ಹ್ಯಾವ್ ಟು ಚಾರ್ಜ್ ಫಾರ್ ದೀಸ್ ಸರ್ವಿಸಸ್. ದ ಕ್ಯಾಲ್ಕುಲೇಷನ್ ಆಫ್ ಕಾಸ್ಟ್ ಆಫ್ ಸರ್ವಿಸ್ ರೆಂಡರ್ಡ್. ಓಕೆ, here it is a cost of services in some undertakings. Goods are not produced but services are rendered.
when services are rendered, they have to charge for these services. Services are transport service, electricity service, gas, water supply service, hostels and hospitals, canteen services, road and street maintenance services. These are the services. When these services rendered, usually respective organization charge some amount is called service, cost of service. In the form of price is known as operating cost. When the costs are paid in the form of service from the service rendered, for the service rendered, the cost to be incurred, those cost is to be treated as a service costing or operating costing. Look at this, the calculation of cost of service rendered. How much cost of service rendered in the form of price, is known as operating costing. Any services like gas, electricity, water, transportation services, these are the cost treated as in the form of price for the service rendered. This concept is called service costing or operating costing. In other words, operating costing is a special method of cost. So it is a method of costing. It is not a technique of costing, but it is a method, special method. Special method of cost computation, which is suitable for the industries which render service as distinct from these which manufacture goods. Apart from manufacturing goods, ಅಂದ್ರೆ ಉತ್ಪಾದನಾ ಪ್ರಕ್ರಿಯೆಗೆ ಒಳಪಡದೇ ಇರತಕ್ಕಂತ ವಸ್ತುಗಳಿಗೇನಿದೆ ಅಥವಾ ಉತ್ಪಾದನೆ ಸಂಬಂಧ ಪಡೋದೇ ಇಲ್ಲ ಅಂದಾಗ ಕೆಲವೊಂದು ಸ್ಪೆಷಲಿ the industries which suitable for industries means here those industries or service rendered to the society. After rendering the service, they have to charge some money or in the price or in amount. They have to charge for the purpose of for the purpose of gaining something. So they have to charge some prices are called service or operating costing. ಅಂದರೆ ಎಲ್ಲಿ ಉತ್ಪಾದನೆ ಪ್ರಕ್ರಿಯೆ ಒಳಪಡುವುದಿಲ್ಲವೋ ಕೆಲವೊಂದು ಕೈಗಾರಿಕೆಗಳು ಅಥವಾ ಕೆಲವೊಂದು ಸಂಘಟನೆಗಳು ಬರೀ ಸೇವೆಯನ್ನು ಒದಗಿಸೋದಕ್ಕೋಸ್ಕರ ಇರ್ತಕ್ಕಂಥ ಅಥವಾ ಸೇವೆ ನೀಡ್ತಕ್ಕಂಥ ಸಂಸ್ಥೆಗಳು ಆ ಸೇವೆಯನ್ನು ನೀಡಿದ ನಂತರ ಕೆಲವೊಂದು ಕೆಲವೊಂದು ವೆಚ್ಚಗಳನ್ನು ನಮ್ಮ ಮೇಲೆ ಹಾಕ್ತಾರೆ. ಆ ವೆಚ್ಚಗಳು ಬೆಲೆಯ ರೂಪದಲ್ಲಿರ್ಬೋದು. ಆ ಬೆಲೆಯ ರೂಪದಲ್ಲಿರ್ತಕ್ಕಂಥ ಎಲ್ಲ ಒಂದು ಪರಿಕಲ್ಪನೆಗೆ ನಾವು ಸರ್ವಿಸ್ ಕಾಸ್ಟಿಂಗ್ ಅಥವಾ ನಾವು ಆಪರೇಟಿಂಗ್ ಕಾಸ್ಟಿಂಗ್ ಅಂತ ಹೇಳ್ತೀವಿ. ದ ಕಾಸ್ಟ್ ಆಫ್ ಆಪರೇಟಿಂಗ್ ಎ ಸರ್ವಿಸ್ ಈಸ್ ನೋನ್ ಆಸ್ ಆಪರೇಟಿಂಗ್ ಕಾಸ್ಟ್. The cost of operating a service, when after providing the service, after receiving the service, the recipient has to pay sum to the service provider is said to be operating cost. And the method of ascertaining the operating cost is known as operating costing. Look at these sentences. The cost operating a service is known as operating cost, and the method of ascertaining cost, ascertaining the operating cost is known as operating costing. Andre ಆಪರೇಟಿಂಗ್ ಕಾಸ್ಟ್ ಅನ್ನ ಕಂಡುಹಿಡಿತಕ್ಕಂಥ ಒಂದು ವಿಧಾನಕ್ಕೆ, ಆಪರೇಟಿಂಗ್ ಕಾಸ್ಟ್ ಎಷ್ಟಾಗಿದೆ ಅನ್ನೋದನ್ನ ತಿಳ್ಕೊಳ್ತಕ್ಕಂಥ ಒಂದು ಪ್ರಕ್ರಿಯೆಗೆ ನಾವು ಆಪರೇಟಿಂಗ್ ಕಾಸ್ಟಿಂಗ್ ಅಂದರೆ ಆಪರೇಟಿಂಗ್ ಕಾಸ್ಟ್ ಎಷ್ಟಾಗಿದೆ ಅಂತ ತಿಳ್ಕೊಳ್ಳೋದೇ ಆಪರೇಟಿಂಗ್ ಕಾಸ್ಟಿಂಗ್. ಸೊ ಕಾಸ್ಟ್ಗೂ ಮತ್ತು ಕಾಸ್ಟಿಂಗು ವ್ಯತ್ಯಾಸ ಇದೆ. ಕಾಸ್ಟ್ ಈಸ್ ಆನ್ ಎಕ್ಸ್ಪೆಂಡಿಚರ್ ಫಾರ್ ದ ಅಕ್ವಿಸಿಷನ್ ಆಫ್ ಎನಿ ಫಿಕ್ಸ್ಡ್ ಅಸೆಟ್ಸ್ ಆರ್ ಎನಿ ಅಸೆಟ್. ಅಂದರೆ ಯಾವುದೇ ಒಂದು ಆಸ್ತಿಯನ್ನು ಪರ್ಚೇಸ್ ಮಾಡಿದ್ರೆ ಅದಕ್ಕೆ ಬರ್ತಕ್ಕಂಥ ವೆಚ್ಚ ಏನಿದೆ, ಅದಕ್ಕೆ ಬರ್ತಕ್ಕಂಥ ಖರ್ಚು ಏನಿದೆ ಅದು ಕಾಸ್ಟ್ ಅಂತ ಹೇಳ್ತೀವಿ. ಈ ಕಾಸ್ಟನ್ನೇ ಕಂಡುಹಿಡ್ತಕ್ಕಂಥ ಒಂದು ಪ್ರಕ್ರಿಯೆ ಏನಿದೆ, ಕಾಸ್ಟಿಂಗ್ ಈಸ್ ಎ ಟೆಕ್ನಿಕ್ ಆಫ್ ಅಸರ್ಟೈನಿಂಗ್ ಕಾಸ್ಟ್.
So here costing means what? What do you mean by costing? So costing is a technique of ascertaining the cost. ಅಂದ್ರೆ ಕಾಸ್ಟ್ ಅನ್ನ ಕಂಡುಹಿಡಿಯೋದಕ್ಕೋಸ್ಕರ ಉಪಯೋಗಿಸ್ತಕ್ಕಂಥ ಒಂದು ತಂತ್ರವೇ ಕಾಸ್ಟಿಂಗ್. ಸೊ ಇದು ಆಪರೇಟಿಂಗ್ ಕಾಸ್ಟಿಂಗ್. Okay, next definition. How do you define and how the cost accountant or cost accounting related authorities gave some definitions. How they gave definitions regarding operating costing. ಅಂದರೆ ಕೆಲವೊಂದು ಏನಿರ್ತೀವಿ ವೆಚ್ಚದ ಲೆಕ್ಕಶಾಸ್ತ್ರಜ್ಞರ ಪ್ರಕಾರ ತಮ್ಮದೇ ಆಗಿರ್ತಕ್ಕಂಥ ವ್ಯಾಖ್ಯಾನಗಳನ್ನು ಕೊಟ್ಟಿದ್ದಾರೆ. ಅವರ ವ್ಯಾಖ್ಯಾನಗಳ ಪ್ರಕಾರ ಹೇಗೆ ಆಪರೇಟಿಂಗ್ ಕಾಸ್ಟಿಂಗ್ ಅನ್ನು ವ್ಯಾಖ್ಯಾನಿಸಬಹುದು? how did they define operating costing? Here definition: ICMI, Institute of Cost and Management Accountant, London, defines operating cost as the cost of providing service. For the purpose of providing service, the service holders have charged some or rupees or in the form of prices is called operating cost. Next, operating costing, which applies where standardized services are provided either by an undertaking or by a service. Undertaking or by a service. Cost center. Here cost center means it is a location. It is a location within as undertaking. My dear friends, ಅಂದ್ರೆ ಇಲ್ಲಿ ಏನು ಹೇಳ್ತಾ ಇದೆ ಅಂದ್ರೆ ಆಪರೇಟಿಂಗ್ ಕಾಸ್ಟ್ ಅಂತ ಕೂಡಲೇ ಇದು ಕಾಸ್ಟ್ ಆಫ್ ಪ್ರೊವೈಡಿಂಗ್ ಸರ್ವಿಸ್, ಅಂದ್ರೆ ಸೇವೆಯನ್ನ ಒದಗಿಸ್ತಾ ಇದ್ದಾರೆ. ಆ ಸೇವೆನ ಒದಗಿಸ್ಕೋಸ್ಕರ ಕೆಲವೊಂದು ಖರ್ಚುಗಳನ್ನ ಏನು ಕೊಡಬೇಕಾಗುತ್ತೆ, ಅದು ಆಪರೇಟಿಂಗ್ ಕಾಸ್ಟ್. ಓಕೆ, ಆಪರೇಟಿಂಗ್ ಕಾಸ್ಟಿಂಗ್ ಅಂದ್ರೆ ಏನು? ಎಲ್ಲಿ ಒಳ್ಳೆಯ ಗುಣಮಟ್ಟದಲ್ಲಿರ್ತಕ್ಕಂಥ ಸರ್ವಿಸ್ ಅನ್ನ ಕೊಡ್ತಾ ಇದ್ದಾರೆ ಅಥವಾ ಅದನ್ನ ತಗೊಳ್ತಾ ಇದ್ದಾರೆ, ಸೇವೆಯನ್ನೇ ಅವರೇ ನೀಡ್ತಾ ಇದ್ದಾರೆ ಅಥವಾ ಸರ್ವಿಸ್ ಅನ್ನೇ ಒಂದು ಲೊಕೇಶನ್ಗೆ ಅವರೇ ಕೊಡ್ತಾ ಇದ್ದಾರೆ, ಅವರೇ ತಗೊಂಡು ಅವರ ಒಂದು ಸ್ವಾಯಿಚ್ಛೆಯಿಂದ ಸೇವೆಗಳನ್ನು ಒದಗಿಸ್ತಾ ಹೋದ್ರೆ, ಆ ಸೇವೆಗಳನ್ನು ಒದಗಿಸ್ತಾ ಹೋಗ್ತಕ್ಕಂಥ ಏನು ಇಂಡಸ್ಟ್ರೀಸ್ ಏನಿದೆ ಅಥವಾ ಕನ್ಸರ್ನ್ ಸಂಸ್ಥೆಗಳೇನಿದೆ, ಅವರು ಕೊಡ್ತಕ್ಕಂಥ ಸ್ಟ್ಯಾಂಡರ್ಡೈಸ್ ಸರ್ವಿಸ್ ಏನಿದೆ ಅಥವಾ ಅವರೇ ಸ್ಟ್ಯಾಂಡರ್ಡೈಸ್ ಸರ್ವಿಸನ್ನು ಅವರೇ ಅಳವಡಿಸ್ಕೊಂಡು ಬೇರೆಯವರಿಗೆ ನೀಡ್ತಾ ಹೋದ್ರೆ, ಈ ಎಲ್ಲ ಸೇವೆಗಳನ್ನು ಒಂದು ಲೊಕೇಶನ್ ರೂಪದಲ್ಲಿ ಅಂಡರ್ಟೇಕಿಂಗ್ಸ್ ಮಾಡಿದ್ರೆ ಅದಕ್ಕೆ ನಾವು ಆಪರೇಟಿಂಗ್ ಕಾಸ್ಟಿಂಗ್ ಅಂತ ಹೇಳ್ತೀವಿ. ಅಥವಾ thus operating costing is applied in transport under example transport undertakings, power supply, electricity power supply companies, hospitals, hospitals per patient or per bed per patient. Okay, power supply ಮೀಟರ್ ಆರ್ ಕಿಲೋವ್ಯಾಟ್ ಏನು ಹೇಳ್ತೀವಿ ಅದು. ಟ್ರಾನ್ಸ್ಪೋರ್ಟ್ ಕಾಸ್ಟಿಂಗ್ ಅಂತ ಬಂದರೆ ಟ್ರಾನ್ಸ್ಪೋರ್ಟ್ ಅಂಡರ್ಟೇಕಿಂಗ್ಸ್ ಕಾಸ್ಟ್ ಪರ್ ಪ್ಯಾಸೆಂಜರ್, ಕಾಸ್ಟ್ ಪರ್ ಟನ್ ಕಿಲೋಮೀಟರ್ಸ್ ಆರ್ ಟನ್ ಪರ್ ಕಿಲೋಮೀಟರ್ಸ್. ಓಕೆ, ಇದೆಲ್ಲ. ಸೊ ಇಲ್ಲಿ ಆಪರೇಟಿಂಗ್ ಕಾಸ್ಟಿಂಗ್ ಅನ್ನೋದು ಯೂಶುವಲಿ ಅವರೇ ಅಂಡರ್ಟೇಕಿಂಗ್ ಮಾಡಿದ್ರೆ ವಿತಿನ್ ಹ್ಯಾಸ್ ಅಂಡರ್ಟೇಕಿಂಗ್, ಎಕ್ಸಾಂಪಲ್ ಟ್ರಾನ್ಸ್ಪೋರ್ಟ್ ಆರ್ ಪವರ್ ಸಪ್ಲೈ ಹಾಸ್ಪಿಟಲ್ಸ್. ಈ ಸರ್ವಿಸ್ ಕೊಡೋತಕ್ಕಂಥ ಸಂಸ್ಥೆಗಳು ಅಂತ ಹೇಳೋದಾದ್ರೆ ತಾವೇ ತಮ್ಮ ಸೇವೆಗಳನ್ನು ತಮ್ಮದೇ ಆಗಿರ್ತಕ್ಕಂಥ ಸೇವೆಗಳನ್ನು ಒದಗಿಸ್ತಕ್ಕಂಥ ಸಂಸ್ಥೆಗಳಿಂದ ಟ್ರಾನ್ಸ್ಪೋರ್ಟ್ ಇರ್ಬೋದು, ಬಸ್ ಇರ್ಬೋದು ಅಥವಾ ಟ್ರಕ್ಸ್ ಇರ್ಬೋದು, ಅಥವಾ ಮಿನಿ ಬಸ್ಸಸ್ ಇರ್ಬೋದು, ಓಕೆ, ಕ್ರೂಸರ್ಸ್ ಇರ್ಬೋದು, ಸ್ಮಾಲ್ ಟಾಟಾ ಏಸಿಸ್ ಕಾರ್ಸ್ ಇರ್ಬೋದು. ಯಾವ ರೀತಿ ಅಂದರೆ ಇರ್ತಕ್ಕಂಥ ಪವರ್ ಸಪ್ಲೈ ಅಂದರೆ ನಿಮ್ಗೆ ಗೊತ್ತಿದೆ, ಎಲೆಕ್ಟ್ರಿಸಿಟಿ ಇರ್ಬೋದು. ಹಾಸ್ಪಿಟಲ್ಸ್ ಅಂದರೆ ಹೇಳಿದ್ರೆ ಪೇಷಂಟ್ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತೀವಿ, ಪರ್ ಪೇಷಂಟ್ ಪರ್ ಬೆಡ್ ಅಂತ ಹೇಳಿ. ಸೊ ಹಿಯರ್ ದ ಆಪರೇಟಿಂಗ್ ಕಾಸ್ಟ್ಸ್ ಆರ್ ಜನರಲಿ ಪೀರಿಯಡ್ ಕಾಸ್ಟ್. ಸೊ ಹಿಯರ್ ಆಪರೇಟಿಂಗ್ ಕಾಸ್ಟ್ ಆರ್ ಪೀರಿಯಡ್ ಕಾಸ್ಟ್. The expenses are collected for a period and they are related to the quantum of service rendered during the period. Any expenses paid regarding operating cost or operating costing or service costing
is generally treated as a period cost, means depend upon the period, like fixed cost, variable cost, and maintenance cost. Depend upon the period. Okay, some expenses are always fixed, some expenses are vary from year to year or month to month. Okay, some expenses are depend upon the assets using or assets using day by day. Okay, next the various ಸರ್ವಿಸ್ ಅಂದರೆ ಕೆಲವೊಂದು ಖರ್ಚುಗಳು ಆಪರೇಟಿಂಗ್ ಕಾಸ್ಟ್ನಲ್ಲಿ ಬರ್ತಕ್ಕಂಥ ಕೆಲವು ಖರ್ಚುಗಳು ಯಾವಾಗಲೂ ಪೀರಿಯಡ್ ಕಾಸ್ಟ್ ಆಗಿರ್ತದೆ. ಕೆಲವೊಂದು ಖರ್ಚುಗಳು ಸ್ಥಿರವಾಗಿರ್ತಕ್ಕಂಥ ಖರ್ಚುಗಳಿದೆ, ಕೆಲವೊಂದು ಖರ್ಚುಗಳು ಬದಲಾಗ್ತಕ್ಕಂಥ ಖರ್ಚುಗಳಿದೆ, ಕೆಲವೊಂದು ಖರ್ಚುಗಳು ಮೇಂಟೆನೆನ್ಸ್ ಅಂತ ಹೇಳ್ತೀವಿ, ಮೇಂಟೆನೆನ್ಸ್ ಮೇಲೆ ಹೋಗಿರ್ತಕ್ಕಂಥ ಕೆಲವು ಖರ್ಚುಗಳಿದೆ. ಇಲ್ಲಿ ದ ವೇರಿಯಸ್ ಸರ್ವಿಸಸ್ ಟು ಬಿ ಡಿಸ್ಕಸ್ಡ್ ಹ್ಯಾಸ್ ಅಂಡರ್ the various services to be discussed under operating costing are transport services like bus, railway, airways. Next, supply services, gas, water, electricity. Next, welfare services, hostels, hospitals, canteen. Municipal services, road, street maintenance. These are 4 services discussed under operating costing. These are 4 types or part of operating costing. According to VSKV curriculum, the transport costing or transport services are prescribed for in your syllabus. I mean, ನಿಮ್ಮ ಸಿಲೆಬಸ್ ಅಲ್ಲಿ ಬರೀ ಟ್ರಾನ್ಸ್ಪೋರ್ಟ್ ಕಾಸ್ಟಿಂಗ್ ಮಾತ್ರ ಹಾಕಿದ್ದಾರೆ, ಉಳಿದಿರ್ತಕ್ಕಂಥ 3 ನಿಮ್ಮ ಸಿಲೆಬಸ್ ಇಲ್ಲ. ಸೊ ಇವಾಗ ಟ್ರಾನ್ಸ್ಪೋರ್ಟ್ ಕಾಸ್ಟಿಂಗ್ ಬಗ್ಗೆ ಡಿಸ್ಕಸ್ ಮಾಡೋಣ. ಓಕೆ, what are the characteristics or what are the features of operating costing? My dear friends, what are the characteristics or what are the features of operating costing? ಅಂದರೆ ಯಾವ ಲಕ್ಷಣಗಳು ಯಾವ ಸ್ವಭಾವಗಳನ್ನು ಹೊಂದಿದ್ರೆ ಅದಕ್ಕೆ ನಾವು ಆಪರೇಟಿಂಗ್ ಕಾಸ್ಟಿಂಗ್ ಅಂತ ಹೇಳ್ತೀವಿ. ಓಕೆ, ಹಿಯರ್ ಫಸ್ಟ್ ಒನ್, ವಾಟ್ ಆರ್ ದ ಫಸ್ಟ್ features or characteristics? Nature and features of operating costing. First one, it relates various types of service. Types of services to customers. Various types of services like transport service, supply service, welfare service, municipal service. ಯಾವ ಲಕ್ಷಣಗಳು ಯಾವ ಸ್ವಭಾವಗಳನ್ನು ಹೊಂದಿದೆ ಈ ಕಾಂಟ್ರಾಕ್ಟ್ ಅಂದ್ರೆ ಆಪರೇಟಿಂಗ್ ಕಾಸ್ಟಿಂಗ್ ಅಂತ ಹೇಳಿದ್ರೆ ಇದು ವೇರಿಯಸ್ ಟೈಪ್ಸ್ ಆಫ್ ಸರ್ವಿಸಸ್ ಟು ದ ಕಸ್ಟಮರ್ಸ್. ಕೆಲವೊಂದು ಗ್ರಾಹಕರಿಗೆ ತನ್ನದಾಗಿರ್ತಕ್ಕಂಥ ವಿವಿಧ ಸೇವೆಗಳನ್ನು ಒದಗಿಸುವಂತಿದ್ರೆ ಮಾತ್ರ ಅದಕ್ಕೆ ನಾವು ಸರ್ವಿಸ್ ಅಥವಾ ಆಪರೇಟಿಂಗ್ ಕಾಸ್ಟಿಂಗ್ ಅಂತ ಹೇಳ್ತೀವಿ. ಕಾಸ್ಟ್ ಆರ್ ಪೀರಿಯಡ್ ಕಾಸ್ಟ್. ಸೆಕೆಂಡ್ ಒನ್, ಆಸ್ ಐ ಸೆಡ್ ಬಿಫೋರ್, ಕಾಸ್ಟ್ ಆರ್ ಪೀರಿಯಡ್ ಕಾಸ್ಟ್. ಸೊ ಇಲ್ಲಿ ಹೇಳಿದಾಗೆ ಆಪರೇಟಿಂಗ್ ಕಾಸ್ಟ್ ಆರ್ ಜನರಲಿ ಪೀರಿಯಡ್ ಕಾಸ್ಟ್. ದ ಸೆಕೆಂಡ್ ಫೀಚರ್ ಆರ್ ಸೆಕೆಂಡ್ ನೇಚರ್, ಕಾಸ್ಟ್ ಆರ್ period cost or period wise cost. Example, fixed cost, variable cost. Okay, fixed cost, variable cost, maintenance or running charges. Next, third one, costs are classified into 3. Costs are classified into 3, namely first one, fixed. Second one, maintenance. Third one, running charges. These are the characteristics or nature of operating costing. Then what are the application of operating costing? Application of operating costing.
application of operating costing, like here, look at this. These are the application. These are the application of operating costing. These are the applications. Example, what are the applications of applications of operating costing, OC, operating costing, like take down operating costing, like application of operating costing, like road or bus transport, road transport, railway transport, airways transport, gas, water supply, electricity supply, hostels, hospitals, canteen, local authority, municipal services, personal departments, cinema theaters. These are the application of operating costing. ಅಂದ್ರೆ ಆಪರೇಟಿಂಗ್ ಕಾಸ್ಟ್ ತನ್ನದಾಗಿರ್ತಕ್ಕಂಥ ಬೆಳಕನ್ನು ಎಲ್ಲಿ ಚೆಲ್ತಾ ಹೋಗಿದೆ ಅಂತ ಹೇಳಿದ್ರೆ, ಆಪರೇಟಿಂಗ್ ಕಾಸ್ಟಿಂಗ್ ನಾವು ರೋಡ್ ಟ್ರಾನ್ಸ್ಪೋರ್ಟ್ ಅಲ್ಲಿ ಯೂಸ್ ಮಾಡ್ತೀವಿ, ಆರ್ ರೈಲ್ವೇಸ್ ನಲ್ಲಿ ಮಾಡ್ತೀವಿ, ಏರ್ವೇಸ್ ಅಲ್ಲಿ ಮಾಡ್ತೀವಿ. ನೆಕ್ಸ್ಟ್ ಸಿನಿಮಾ, ಕ್ಯಾಂಟೀನ್ಸ್, ಹೋಟೆಲ್ಸ್ ಏನಿದೆ, ಕಾಲೇಜಸ್, ಸ್ಕೂಲ್ಸ್, local authority, electricity supply, road and street maintenance. These are the application of operating costing. Then apart from these, according to the VSKB curriculum, we will have a discuss on transport costing. Next our discuss on transport costing. ನಮ್ಮ ಡಿಸ್ಕಷನ್ ಬಂದು ಅಲ್ಲಿ ಅಪ್ಲಿಕೇಶನ್ ಬಂದು ಇದಿಷ್ಟು ಅಪ್ಲಿಕೇಶನ್ ಅಂದರೆ ಇಷ್ಟು ಆಪರೇಟಿಂಗ್ ಕಾಸ್ಟಿಂಗ್ ಇಷ್ಟು ಸ್ಥಳಗಳಲ್ಲಿ ಅಂದರೆ ಈ ಒಂದು ಕ್ಷೇತ್ರದಲ್ಲಿ ತನ್ನದಾಗಿರ್ತಕ್ಕಂಥ ಪ್ರಭಾವವನ್ನು ಬೀರಿದೆ. ಯಾವ ಕ್ಷೇತ್ರದಲ್ಲಿ ಆಪರೇಟಿಂಗ್ ಕಾಸ್ಟಿಂಗ್ ತನ್ನದಾಗಿರ್ತಕ್ಕಂಥ ಪ್ರಭಾವ ಬೀರಿದೆ ಅಂತ ಹೇಳಿದ್ರೆ ಏನು ಹೇಳಿದೆ, ರೋಡ್ ಅಂದರೆ ಬಸ್ ಟ್ರಾನ್ಸ್ಪೋರ್ಟ್, ರೋಡ್ ಟ್ರಾನ್ಸ್ಪೋರ್ಟ್, ರೈಲ್ವೆ ಟ್ರಾನ್ಸ್ಪೋರ್ಟ್, ಕ್ಯಾಂಟೀನ್, ಸಿನಿಮಾ ಥಿಯೇಟರ್ಸ್, ಲೋಕಲ್ ಅಥಾರಿಟಿ, ಹಾಸ್ಪಿಟಲ್ಸ್, ಓಕೆ, ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್, ಎಲೆಕ್ಟ್ರಿಸಿಟಿ ಅಂಡ್ ಸಪ್ಲೈ, ವಾಟರ್ ಸಪ್ಲೈ. ಅಂದರೆ ಇಲ್ಲಿ ಇಷ್ಟು ಕ್ಷೇತ್ರಗಳಲ್ಲಿ ತನ್ನದಾಗಿರ್ತಕ್ಕಂಥ ಬೆಳಕನ್ನು ಚೆಲ್ತಾ ಹೋಗಿದೆ ಆಪರೇಟಿಂಗ್ ಕಾಸ್ಟಿಂಗ್. ಓಕೆ, ಈಗ ನಮ್ಮ ಡಿಸ್ಕಸ್ ಅಂದರೆ ಇನ್ನೂ ಹೇಳಿದಲ್ಲ, ಯಾವುದೋ ಹೋಟೆಲ್, ಹಾಸ್ಪಿಟಲಲ್ಲಿ ಕೂಡ ತನ್ನದಾಗಿರ್ತಕ್ಕಂಥದ್ರ ಬಗ್ಗೆ ಅಂದರೆ ತನ್ನದಾಗಿರ್ತಕ್ಕಂಥ ಬೆಳಕನ್ನು ಚೆಲ್ತಾ ಇದೆ. ಜೊತೆಗೆ ಇನ್ನೂ ಹೇಳೋದಾದರೆ ಶಿಪ್ಪಿಂಗ್ ಕಂಪನೀಸ್ ಇರ್ಬೋದು, ಅಥವಾ ಸಿನಿಮಾ ಥಿಯೇಟರ್ಸ್ ಇರ್ಬೋದು, ಪರ್ಸನಲ್ ಡಿಪಾರ್ಟ್ಮೆಂಟ್ ಅಂತ ಹೇಳಿದ್ರೆ ರಿಕ್ರೂಟ್ಮೆಂಟ್ ಏನು ತೊಗೊಳ್ತೀವಿ, ಪರ್ಸನಲ್ ಡಿಪಾರ್ಟ್ಮೆಂಟ್, ಅದರದ್ದೆಲ್ಲ ಆ ಒಂದು ಕ್ಷೇತ್ರದಲ್ಲಿ ಕೂಡ ತನ್ನದಾಗಿರೋ ಪ್ರಭಾವವನ್ನು ಬೀರ್ತಾ ಇದೆ. ಸೊ ಈಗ ನಮ್ಮ ಟಾಪಿಕ್ ಬಂದು ನೆಕ್ಸ್ಟ್ ಡಿಸ್ಕಷನ್ ಬಂದು ಟ್ರಾನ್ಸ್ಪೋರ್ಟ್ ಕಾಸ್ಟಿಂಗ್ ಬಗ್ಗೆ ಡಿಸ್ಕಸ್ ಮಾಡೋಣ. ಹಿಯರ್ ಕ್ವಶನ್ ಅರೈಸಸ್, ವಾಟ್ ಯು ಮೀನ್ ಬೈ ಟ್ರಾನ್ಸ್ಪೋರ್ಟ್ ಕಾಸ್ಟಿಂಗ್? ಸೊ ಲುಕ್ ಅಟ್ ದ board or observe the board. It is applied in those undertakings where services are provided for carriage of passengers from one place to another place, or carriage of goods from one place to another place. Okay, another place or another. Okay, it is applied where undertaking the services rendered to the society or service provided for carriage of passengers from one place to another place, or carriage of goods. Here carriage of passengers, here carriage of goods from one place to another is said to be transport costing. Transport costing ಅಂದ್ರೆ ಏನು? ಎಲ್ಲಿ ಅಂದರೆ ಇಟ್ ಈಸ್ ಅಪ್ಲೈಡ್ ಇನ್ ದೋಸ್, ಎಲ್ಲಿ ಇದನ್ನ ಸರ್ವಿಸ್ ಅನ್ನ ಅಂದರೆ ಸೇವೆಯನ್ನು ಸೇವೆಯು ಈ ಪ್ಯಾಸೆಂಜರ್ಸ್ ಪ್ರಯಾಣಿಕರನ್ನ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಅಥವಾ ಕೆಲವೊಂದು ವಸ್ತುಗಳನ್ನು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಸ್ಥಳಾಂತರಿಸತಕ್ಕಂಥ ಒಂದು ಸ್ಥಿತಿ, ಈ ಥರದ ಒಂದು ಸ್ಥಿತಿಯ ನಿರ್ಮಾಣ ಏನಿದೆ ಅಂದರೆ ಒಂದು ಪ್ಲೇಸಿಂದ ಇನ್ನೊಂದು ಸ್ಥಳ ಅಂದರೆ ಪ್ರಯಾಣಿಕರನ್ನ ಒಂದು ಪ್ಲೇಸಿಂದ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ, ಸರಕುಗಳನ್ನ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಸ್ಥಳಾಂತರಿಸುವುದೇನಿದೆಯಲ್ಲ, ಈ ಒಂದು ಚಟುವಟಿಕೆಗಳನ್ನ ಒಳಗೊಂಡಿರ್ತಕ್ಕಂಥ ಆರ್ಗನೈಸೇಷನ್, ಸಂಘಟನೆ ಇದೆ, ಅದಕ್ಕೆ ನಾವು ಟ್ರಾನ್ಸ್ಪೋರ್ಟ್ ಕಾಸ್ಟಿಂಗ್. ಮತ್ತು ಈ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಸರಕುಗಳನ್ನಾಗಲಿ ಪ್ರಯಾಣಿಕರನ್ನಾಗಲಿ ಏನು ನಾವು ಸ್ಥಳಾಂತರಿಸ್ತೀವಲ್ವಾ,
ಇದಕ್ಕೋಸ್ಕರ ಈ ಟ್ರಾನ್ಸ್ಪೋರ್ಟ್ ಆರ್ಗನೈಸೇಷನ್ ಅವರು ಕೆಲವೊಂದು ಪ್ರೈಸಸ್ ಅನ್ನ ಇನ್ಕರ್ಡ್ ಮಾಡ್ತಾರೆ, ಪ್ರೈಸಸ್ ಅನ್ನ ನಮ್ಮ ಮೇಲೆ ಹಾಕ್ತಾರೆ ಪೇಮೆಂಟ್ ಮಾಡಲಿಕ್ಕೆ. ಆ ಎಲ್ಲ ಖರ್ಚುಗಳಿಗೆ ನಾವು ಟ್ರಾನ್ಸ್ಪೋರ್ಟ್ ಕಾಸ್ಟಿಂಗ್ ಅಥವಾ ಟ್ರಾನ್ಸ್ಪೋರ್ಟ್ ಕಾಸ್ಟ್ ಫಾರ್ ದ ಪರ್ಪಸ್ ಆಫ್ ಅಸರ್ಟೈನಿಂಗ್ ascertaining the cost. The process of ascertaining the cost is said to be costing. The how much cost incurred by the transport organization on passengers, on transport of goods. How much price is to be incurred for the purpose of ascertaining the how much cost imposed or price imposed by organization. The ascertaining the cost is said to be costing or transport costing. ಅಂದರೆ ಈ ಸಂಘಟನೆ ಏನಿದೆ, ಈ ಒಂದು ಟ್ರಾನ್ಸ್ಪೋರ್ಟ್ ಅಂತ ಹೇಳಿದ್ರು ಸಾರಿಗೆ ಸಂಬಂಧಪಟ್ಟಿರುವ ಸಂಘಟನೆಗಳು ಕೆಲವೊಂದು ಖರ್ಚುಗಳನ್ನು ಪ್ರಯಾಣಿಕರ ಮೇಲೆ ಮತ್ತು ಸರಕುಗಳ ಮೇಲೆ ಹಾಕ್ತಾ ಹೋಗುತ್ತೆ. ಸೊ ಸರಾಸರಿ ಏನು ನಾವು ತೆಗಿಬೇಕಾಗತ್ತೆ ಅಂದರೆ ಒಂದು ತಿಂಗಳಿಗೆ ಪೀರಿಯಡ್, ನಾನು ಹೇಳಿದಾಗೆ ಟ್ರಾನ್ಸ್ಪೋರ್ಟ್ ಕಾಸ್ಟ್ನಲ್ಲಿ ಬರ್ತಕ್ಕಂಥ 3 ಕಾಸ್ಟಸ್ ಕೂಡ ಅವು ಪೀರಿಯಡ್ ಕಾಸ್ಟ್ ಆಗಿರೋದ್ರಿಂದ ಅವಧಿಗಳ ಮೇಲೆ ಇರ್ತದೆ. ಮಂತ್ಲಿ, ಕ್ವಾರ್ಟರ್ಲಿ, ಆಫ್ ಇಯರ್ಲಿ, ಇಯರ್ಲಿ ಇರ್ತದೆ. ಈ ಇಯರ್ಲಿ, ಆಫ್ ಇಯರ್ಲಿ, ಕ್ವಾರ್ಟರ್ಲಿ ಇರ್ತಕ್ಕಂಥ ಖರ್ಚುಗಳು ಸರಾಸರಿ ಒಬ್ಬ ಪ್ಯಾಸೆಂಜರ್ಗೆ 1 ಕಿಲೋಮೀಟರ್ಗೆ ಅಥವಾ ಪರ್ ಟನ್ ಕಿಲೋಮೀಟರ್ಗೆ ಎಷ್ಟು ಎಕ್ಸ್ಪೆಂಡಿಚರ್ ಆಯಿತು ಅಂತ ತಿಳ್ಕೊಳ್ಳೋದೇನಿದೆಯಲ್ಲ, ಅದು ನಾವು ಒಂದು ತಿಂಗಳಲ್ಲಿ ಒಂದು ಕಾಸ್ಟ್ ಪರ್ ಪ್ಯಾಸೆಂಜರ್, ಒಬ್ಬ ಪ್ಯಾಸೆಂಜರ್ಗೆ ಎಷ್ಟು ವೆಚ್ಚ ಮಾಡಲಾಯಿತು ಅನ್ನೋದನ್ನ ತಿಳ್ಕೊಳ್ಬೇಕಾದ್ರೆ ಟ್ರಾನ್ಸ್ಪೋರ್ಟ್ ಕಾಸ್ಟಿಂಗ್ ಬೇಕು. ಸೊ ಇದು ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಸ್ಥಳಾಂತರಿಸಬೇಕಾದ್ರೆ ವ್ಯಕ್ತಿಗಳನ್ನು ಅಥವಾ ಸರಕುಗಳನ್ನು ತಗೊಳ್ತಕ್ಕಂಥ ವೆಚ್ಚ ಎಷ್ಟಿದೆ ಅದನ್ನು ತಿಳ್ಕೊಳ್ಳೋದಕ್ಕೋಸ್ಕರ ನಾವು ಟ್ರಾನ್ಸ್ಪೋರ್ಟ್ ಕಾಸ್ಟಿಂಗನ್ನು ಕಲಿಬೇಕು. ಜೊತೆಗೆ ಇದನ್ನು ಪ್ರಾಡಕ್ಟ್ಸ್ ಮ್ಯಾನುಫ್ಯಾಕ್ಚರಿಂಗ್ ಬರಲ್ಲ, ಓನ್ಲಿ ಸರ್ವಿಸನ್ನು ಮಾತ್ರ ಕನ್ಸಿಡರ್ ಮಾಡ್ತೀವಿ, ಸರ್ವಿಸ್ ರೆಂಡರ್ಡ್ ಟು ದ ಸೊಸೈಟಿ. ಸೊ ಹಿಯರ್ ಟ್ರಾನ್ಸ್ಪೋರ್ಟ್ ಇಂಡಸ್ಟ್ರೀಸ್ ಇನ್ಕ್ಲೂಡ್ air, water, road and railways. Transport costing or transport services or transport organizations includes airways, water transport, air transport, water transport, road transport and railway transport. In these organizations, costs are related to service or collected and classified in such a way manner so that cost per unit of transport service may be ascertained. For the purpose of ascertaining cost per unit. So here in these organizations means air transport organization, water transport organization, road transport organization, ORR transport organizations, costs are related to the service only. These services are collected and classified. Here 3 types of costs are classified, namely fixed charges or fixed expenses, running charges or running cost, third one maintenance charges or maintenance cost. So costs are classified in such a way or in such a manner so that cost per unit is to be ascertained. ಅಂದರೆ ಕಾಸ್ಟ್ ಅನ್ನ ಪರ್ ಯೂನಿಟ್ ಕಂಡುಹಿಡಿಯಬೇಕಾದ್ರೆ ಟ್ರಾನ್ಸ್ಪೋರ್ಟಿಗೆ ಸಂಬಂಧಪಟ್ಟಂಗೆ ಅಂದರೆ ಪರ್ ಯೂನಿಟ್ ಆಫ್ ಟ್ರಾನ್ಸ್ಪೋರ್ಟ್ ಸರ್ವಿಸ್ ಮೇ ಬಿ ಅಸರ್ಟೈನ್ಡ್ ಕಂಡುಹಿಡಿಯಬೇಕಾಗುತ್ತೆ. ಒಂದು ಘಟಕಕ್ಕೆ ಎಷ್ಟು ಅಮೌಂಟ್ ವೆಚ್ಚ ಆಗ್ತಾ ಇದೆ ಅಂದರೆ ವೆಚ್ಚಗಳನ್ನು 3 ರೀತಿಯಾಗಿ ವಿಂಗಡಣೆ ಮಾಡಲಾಗುತ್ತೆ. ಇಲ್ಲಿ ಒಂದು ಫಿಕ್ಸ್ಡ್ ಸ್ಥಿರವಾಗಿರ್ತಕ್ಕಂಥದ್ದು, ಎರಡನೇದು ಮೇಂಟೆನೆನ್ಸ್, ಮೂರನೇದು ರನ್ನಿಂಗ್ ಚಾರ್ಜಸ್ ಅಂತೇಳಿ. ಈ 3 ವೆಚ್ಚಗಳ ಆಧಾರದ ಮೇಲೆ ಓನ್ಲಿ ಬರೀ ಸಾರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವೊಂದು ಸಂಘಟನೆಗಳಾಗಿರ್ತಕ್ಕಂಥ ಏರ್ ಟ್ರಾನ್ಸ್ಪೋರ್ಟ್, ವಾಯು ಸಾರಿಗೆ, ಜಲ ಸಾರಿಗೆ, ರಸ್ತೆ ಸಾರಿಗೆ, ರೈಲು ಸಾರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಸಂಘಟನೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ವೆಚ್ಚಗಳನ್ನು 3 ರೀತಿಯಾಗಿ ನಾವು ಕ್ಲಾಸಿಫೈ ಮಾಡ್ತೀವಿ. ಅವು 3 ರೀತಿ ಯಾವಂತ ಹೇಳಿದ್ರೆ ಫಿಕ್ಸ್ಡ್, ಮೇಂಟೆನೆನ್ಸ್, ರನ್ನಿಂಗ್ ಚಾರ್ಜಸ್ ಏನಿದೆ ಇವುಗಳನ್ನು ಕ್ಲಾಸಿಫೈ ಮಾಡಿ ಪ್ರತಿಯೊಂದು ಕ್ಲಾಸಿಫೈಡ್ ಮಾಡಿರ್ತಕ್ಕಂಥ ವೆಚ್ಚಗಳಿಗೆ ಪರ್ ಯೂನಿಟ್ ಅನ್ನು ಕಂಡುಹಿಡಿತಕ್ಕಂಥ ಸ್ಥಿತಿ ಏನಿದೆ ಅದು ಟ್ರಾನ್ಸ್ಪೋರ್ಟ್ ಕಾಸ್ಟಿಂಗ್ ಆಗಿರ್ತದೆ. ದೋ transport services can be related to air, water, land, but only service provided by means of road, especially by bus or truck, are considered here.
ಸೊ ಅಕಾರ್ಡಿಂಗ್ ಟು ದ VSKV ಕರಿಕ್ಯುಲಮ್. ಸೊ VSKV ಕರಿಕ್ಯುಲಮ್ ಪ್ರಕಾರ ನಾವು ಇಲ್ಲಿ ಫೈಂಡ್ ಔಟ್ ಮಾಡಬೇಕಾಗಿರೋದು ಏನಪ್ಪ ಅಂದ್ರೆ ಇದೆಲ್ಲ ಇದೆ. ಏರ್ ಅಂದ್ರೆ ವಾಯು ಮೇಲೆ ಅಂತರಿಕ್ಷದಲ್ಲಿ ಮಾಡ್ತದೆ, ವಾಟರ್ ಅಂದ್ರೆ ಸಮುದ್ರ ಯೂಸ್ ಮಾಡ್ತೀವಿ, ಲ್ಯಾಂಡ್ ಅಂದ್ರೆ ಭೂಮಿ ಮೇಲೆ ನಾವು ಸಾರಿಗೆ ಮಾಡ್ತಕ್ಕಂಥ ವ್ಯವಸ್ಥೆ ಏನಿದೆ. ಇಲ್ಲಿ ನಾವು ಕನ್ಸಿಡರ್ ಮಾಡಬೇಕಾಗಿರೋದು ಬಸ್ಸಿಗೆ ಮತ್ತು ಟ್ರಕ್ಕಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕಾನ್ಸೆಪ್ಟ್ ಅನ್ನು ಮಾತ್ರ ನಾವು ಡಿಸ್ಕಸ್ ಮಾಡ್ತೀವಿ, ಯಾಕಂದ್ರೆ ನಮ್ಮ ಸಿಲೆಬಸ್ ಅಲ್ಲಿ ಅಷ್ಟೇ ಇದೆ. ಸೊ ವಾಟ್ ಆರ್ ದ ಆಬ್ಜೆಕ್ಟಿವ್ಸ್ ಆಫ್ ಟ್ರಾನ್ಸ್ಪೋರ್ಟ್ ಕಾಸ್ಟಿಂಗ್? ಟು ಅಸರ್ಟೈನ್ ದ ಕಾಸ್ಟ್ ಪರ್ ಯೂನಿಟ್ ಆಫ್ ಸರ್ವಿಸ್ ಅಂಡ್ ಫಿಕ್ಸ್ ದ ಫೇರ್ ದರ ಫೇರ್ ಫಾರ್ ಕ್ಯಾರೇಜ್ ಆಫ್ ಗೂಡ್ಸ್ ಅಂಡ್ ಪ್ಯಾಸೆಂಜರ್ಸ್. The first objective of transport costing is ascertain the cost per unit of service, along with fix the fare of carriage of goods and passengers. This is the main objective of ಟ್ರಾನ್ಸ್ಪೋರ್ಟ್ ಕಾಸ್ಟಿಂಗ್. ಟ್ರಾನ್ಸ್ಪೋರ್ಟ್ ಕಾಸ್ಟಿಂಗ್ ಮೂಲ ಉದ್ದೇಶ ಏನು? ಒಂದು ಘಟಕಕ್ಕೆ ತಗಲ್ತಕ್ಕಂಥ ಅಂದ್ರೆ ಸೇವೆಗೆ ತಗಲ್ತಕ್ಕಂಥ ಪ್ರತಿ ಘಟಕಕ್ಕೆ ಅಂದ್ರೆ ಒಂದು ಸೇವೆಗೆ ತಗಲ್ತಕ್ಕಂಥ ಪ್ರತಿಯೊಂದು ಘಟಕಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸೇವೆಗೆ ತಗಲ್ತಕ್ಕಂಥ ವೆಚ್ಚ ಮತ್ತು ಪ್ಯಾಸೆಂಜರ್ಸ್ ಪ್ರಯಾಣಿಕರಿಗೆ ಮತ್ತು ಸರಕುಗಳಿಗೆ ಕೆಲವೊಂದು ದರಗಳನ್ನು ಫಿಕ್ಸ್ ಮಾಡೋದಕ್ಕೋಸ್ಕರ ನಮಗೆ ಟ್ರಾನ್ಸ್ಪೋರ್ಟ್ ಕಾಸ್ಟಿಂಗ್ ಬೇಕು. ಟು ಕಂಪೇರ್ ದ ಕಾಸ್ಟ್ ಆಫ್ ಓನ್ ಟ್ರಾನ್ಸ್ಪೋರ್ಟ್ ವಿತ್ ದ ಕಾಸ್ಟ್ ಆಫ್ ಹೈರಿಂಗ್ ಆಫ್ ಸರ್ವಿಸ್ ಫ್ರಮ್ ಅದರ್ಸ್. ಕಂಪೇರ್ ದ ಕಾಸ್ಟ್ ಆಫ್ ಓನ್ ಟ್ರಾನ್ಸ್ಪೋರ್ಟ್. ನಮ್ಮ ಸ್ವಂತ ಕಾರು ಅಥವಾ ಸ್ವಂತ ಬಸ್ಸಿಂದ ನಾವು ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಹೋದರೆ, ಅಥವಾ ಬಾಡಿಗೆಯನ್ನು ಹೈರಿಂಗ್ ಮೀನ್ಸ್ it is on the basis of kilometer wise we have to pay when we hiring from others. ಅಂದರೆ ಬೇರೆಯವರಿಂದ ಏನಾದರೂ ಬಾಡಿಗೆ ತಗೊಂಡು ಕಾರುಗಳನ್ನಾಗಲಿ ಬಸ್ಗಳನ್ನು ತಗೊಂಡು ಹೋದರೆ, ನಮ್ಮ ಸ್ವಂತ ವಾಹನವನ್ನು ತೆಗೆದುಕೊಂಡು ಹೋದಾಗ ಬೇರೆಯವರ ವಾಹನವನ್ನು ಬಾಡಿಗೆ ತೆಗೆದುಕೊಂಡು ಹೋದಾಗ ಎರಡೂ ವ್ಯತ್ಯಾಸ ಏನಾದರೂ ತಿಳ್ಕೊಬೇಕಂದ್ರೂ ಕೂಡ ಇದು ನಮಗೆ ಹೆಲ್ಪ್ ಮಾಡ್ತದೆ. ಅಂದರೆ ನಮ್ಮ ಸ್ವಂತ ವಾಹನದಿಂದ ಹೋಗಿದ್ರೆ ನಮ್ಮ ಸ್ವಂತ ವಾಹನದಿಂದ ನಾವು ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಏನಾದರೂ ಸ್ಥಳಾಂತರಿಸೋಕ್ಕೋಸ್ಕರ ನಮ್ಮ ಸ್ವಂತ ವಾಹನವನ್ನು ಉಪಯೋಗ ಮಾಡಿಕೊಂಡು, ಅಥವಾ ಅದ್ರ ಜೊತೆಗೆ ಇನ್ನೂ ಹೆಚ್ಚಿನ ವಾಹನಗಳು ಬೇಕಾಗತ್ತೋ, ಹೆಚ್ಚಿನ ಒಂದು ವಾಹನದ ಅವಶ್ಯಕತೆ ಇದ್ದಾಗ ಬೇರೆಯವ್ರ ಕಡೆಯಿಂದ ನಾವು ಬಾಡಿಗೆಯನ್ನು ತೆಗೆದುಕೊಂಡಾಗ ನಮ್ಮ ಸ್ವಂತ ವಾಹನಕ್ಕೆ ಖರ್ಚು ಮಾಡ್ತಕ್ಕಂಥ ವೆಚ್ಚ, ಬೇರೆಯವರಿಂದ ತೆಗೆದುಕೊಂಡಿರ್ತಕ್ಕಂಥ ಬಾಡಿಗೆ ವಾಹನಕ್ಕೆ ಮಾಡ್ತಕ್ಕಂಥ ವೆಚ್ಚ ಎರಡನ್ನ ನಾವು ತುಲನೆ ಮಾಡಿ ನೋಡ್ಬೋದು. ಓಕೆ, ನೆಕ್ಸ್ಟ್ ಅದಾದ್ಮೇಲೆ ಟು ಫೈಂಡ್ ಔಟ್ ದ ಮೋಸ್ಟ್ ಪ್ರಾಫಿಟಬಲ್ ರೂಟ್ ಆಫ್ ಆಪರೇಷನ್. ದಿಸ್ ಇಸ್ ದ ಮೇನ್ ಆಬ್ಜೆಕ್ಟಿವ್ ಆಫ್ ಟ್ರಾನ್ಸ್ಪೋರ್ಟ್ ಕಾಸ್ಟಿಂಗ್. ಅಂದರೆ ಇದರಿಂದ ಮತ್ತೇನು ಮಾಡ್ಬೋದು, ಯಾವ ರೂಟಲ್ಲಿ ಹೋದರೆ ನಮಗೆ ಹೆಚ್ಚಿನ ಪ್ರಾಫಿಟಬಿಲಿಟಿ ಇದೆ. ಎಕ್ಸಾಂಪಲ್, ಫ್ರಮ್ ಬಳ್ಳಾರಿ ಟು ಬೆಂಗಳೂರು, ಆರ್ ಹೊಸಪೇಟೆ ಟು ಬೆಂಗಳೂರು, ಆರ್ ಗಂಗಾವತಿ ಟು ಬೆಂಗಳೂರು. ಲೈಕ್ ಯಾವ ವೇನಲ್ಲಿ ನಮಗೆ ಬೆಂಗಳೂರಿಗೆ ಹೋದರೆ ನಮ್ಮ ಒಂದು ರೂಟು ಶಾರ್ಟ್ಕಟ್ ಅಂದರೆ ಕಿಲೋಮೀಟರ್ಸ್ ಶಾರ್ಟ್ಕಟ್ ಕಡಿಮೆ ಆಗುತ್ತೆ. ಅದರಿಂದ ನಮಗೆ ಕಾಸ್ಟ್ ಆಫ್ ಡೀಸೆಲ್ ಅಮೌಂಟ್ ಕಡಿಮೆ ಆಗುತ್ತೆ. ಜೊತೆಗೆ ಕಿಲೋಮೀಟರ್ಸ್ ಕಡಿಮೆ ಆದಂತೆ ನಮಗೆ ಪ್ರಾಫಿಟ್ ಕೂಡ ಅಂದರೆ ಮೇಂಟೆನೆನ್ಸ್ ಚಾರ್ಜಸ್ಸು, ಫಿಕ್ಸ್ಡ್ ಚಾರ್ಜಸ್ ಎಲ್ಲ ಕಡಿಮೆ ಮೇಂಟೆನೆನ್ಸ್ ಚಾರ್ಜಸ್ಸು, ರನ್ನಿಂಗ್ ಚಾರ್ಜಸ್ ಕಡಿಮೆ ಆಗೋದ್ರಿಂದ ಪ್ರಾಫಿಟಬಲ್ ಯಾವ ಒಂದು ರೂಟ್ ನಮಗೆ ಪ್ರಾಫಿಟಬಲ್ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಅದು ನಮಗೆ ಟ್ರಾನ್ಸ್ಪೋರ್ಟ್ ಕಾಸ್ಟಿಂಗ್ ಬೇಕು. ನೆಕ್ಸ್ಟ್ ಅದಾದಮೇಲೆ ಟು ಕಂಟ್ರೋಲ್ ದ ಕಾಸ್ಟ್ ಆಫ್ ರಿಪೇರ್ಸ್ ಅಂಡ್ ಮೇಂಟೆನೆನ್ಸ್ ಎಫೆಕ್ಟಿವ್ಲಿ. ಅಂದರೆ ಕಾಸ್ಟ್ ಮೇಂಟೆನೆನ್ಸ್ ಚಾರ್ಜಸ್ಸು ಮತ್ತು ರಿಪೇರ್ ಚಾರ್ಜಸ್ನ ಕಂಟ್ರೋಲ್ ಮಾಡಲಿಕ್ಕೆ ನಮಗೆ ಇದು ಅನುಕೂಲ ಮಾಡಿಕೊಡ್ತದೆ ಟ್ರಾನ್ಸ್ಪೋರ್ಟ್ ಕಾಸ್ಟಿಂಗ್. ದೆನ್ ಅಲಾಂಗ್ ವಿತ್ ಫಿಫ್ತ್ ಪಾಯಿಂಟ್, ಬಟ್ ಐ ಕುಡಂಟ್ ರೈಟ್ ಹಿಯರ್. ಫಿಫ್ತ್ ಪಾಯಿಂಟ್, ಟು ಅಪೋರ್ಷನ್ ಆರ್ ಅಲೋಕೇಶನ್ the cost of transport among the different departments availing the service. To apportion or allocation of the cost of transport among the different departments availing the service. ಅಂದರೆ ಈ ಸಾರಿಗೆಗೆ ಸಂಬಂಧಪಟ್ಟಂಗೆ ಕೆಲವೊಂದು ವಿಭಾಗಗಳಿಗೆ, ಯಾವ ವಿಭಾಗ ಅಂದರೆ ಸಾರಿಗೆ ಸಂಘಟನೆ ಇರ್ತಕ್ಕಂಥ ವಿವಿಧ ವಿಭಾಗಗಳಿಗೆ ಕೆಲವೊಂದು ಖರ್ಚುಗಳನ್ನು ಕೆಲವೊಂದು ಖರ್ಚು ಅಂದರೆ ವೆಚ್ಚಗಳನ್ನು ಒಂದೊಂದು ಡಿಪಾರ್ಟ್ಮೆಂಟಿಗೆ ಅಲೋಕೇಶನ್ ಮಾಡೋದು, ಡಿವಿಷನ್ ಮಾಡ್ತಾ ಹೋಗ್ಲಿಕ್ಕೆ ಕೂಡ ನಮಗೆ ಈ ಟ್ರಾನ್ಸ್ಪೋರ್ಟ್ ಕಾಸ್ಟಿಂಗ್ ನಮಗೆ ಬೇಕಾಗುತ್ತೆ. ನೆಕ್ಸ್ಟ್ ಹಿಯರ್, ಹೌ ಟು ಕ್ಯಾಲ್ಕುಲೇಟ್ ಕಾಸ್ಟ್ ಪರ್ ಯೂನಿಟ್. ಅಂಡರ್ ಟ್ರಾನ್ಸ್ಪೋರ್ಟ್ ಕಾಸ್ಟಿಂಗ್, ಹೌ ಟು ಕ್ಯಾಲ್ಕುಲೇಟ್ ಕಾಸ್ಟ್ ಪರ್ ಯೂನಿಟ್. ಮೈ ಡಿಯರ್ ಫ್ರೆಂಡ್ಸ್, ಫಸ್ಟ್ ಆಫ್ all the costs for a period related to the services. Under transport costing or operating costing, costs are always depends on or always meant for period cost. So that's why these are the period related to the service rendered during that period or intended.
ಸೊ ಹಿಯರ್ ಪೀರಿಯಡ್ ಮೀನ್ಸ್ ಮಂತ್ಲಿ, ಕ್ವಾರ್ಟರ್ಲಿ ಆರ್ ಆಫ್ ಇಯರ್ಲಿ, ಅಂದರೆ ಅವಧಿಯ ಮೇಲೆ ನಿಂತಿರೋದ್ರಿಂದ ಖರ್ಚುಗಳು. ಸೊ ಈ ಅವಧಿಯ ಮೇಲೆ ಅಂದರೆ ಮಂತ್ಲಿ ಇರ್ಬೋದು, ಅಥವಾ ತ್ರೈಮಾಸಿಕ ಇರ್ಬೋದು, ಅರ್ಧ ವಾರ್ಷಿಕ ಇರ್ಬೋದು, ವಾರ್ಷಿಕ ಸಂಬಂಧಪಟ್ಟಿರ್ತಕ್ಕಂಥ ಖರ್ಚುಗಳು ಇರ್ಬೋದು. ಸೊ ಸರ್ವಿಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಕಾಸ್ಟ್ಗಳನ್ನು ಅಂದರೆ ಸರ್ವಿಸ್ ಕಾಸ್ಟ್ಗಳನ್ನು ರೆಂಡರ್ ಮಾಡಿರ್ತಕ್ಕಂಥ ಖರ್ಚುಗಳನ್ನು ಸಮ್ ಅಪ್ ಮಾಡೋದು, ಅಂದರೆ ಕ್ರೋಢೀಕರಿಸ್ತಕ್ಕಂಥದ್ದು. ಈ ಅವಧಿಗಳ ಮೇಲೆ ಬರೆಸ್ತಕ್ಕಂಥ ವೆಚ್ಚಗಳೆಲ್ಲ 3 ವಿಧ. ದ ಕಾಸ್ಟ್ ಆರ್ classified into 3 types under transport cost or operating cost, likely fixed cost, maintenance cost or charges, running charges or costs. So fixed costs usually fixed cost or the cost which remain constant. Fixed cost means the fixed cost or fixed or standing charges. Standing charges, fixed charges or standing charges are fixed. Cost ಅನ್ನೋದಕ್ಕಿಂತ ಚಾರ್ಜಸ್, ಫಿಕ್ಸ್ಡ್ ಚಾರ್ಜಸ್ ಆಲ್ವೇಸ್ ರಿಮೈನ್ಸ್ ಕಾನ್ಸ್ಟೆಂಟ್. ಎಕ್ಸಾಂಪಲ್ ರೆಂಟ್, ವೆಹಿಕಲ್ ಟ್ಯಾಕ್ಸ್, ಸ್ಯಾಲರಿ ಆಫ್ ಆಪರೇಟಿಂಗ್ ಮ್ಯಾನೇಜರ್, ಸೂಪರ್ವೈಸರ್ ಸ್ಯಾಲರಿ, ಇನ್ಶೂರೆನ್ಸ್, ಲೈಟಿಂಗ್. ಈ ಫಿಕ್ಸ್ಡ್ ಚಾರ್ಜಸ್ಗೆ ಎಕ್ಸಾಂಪಲ್ ಹೇಳೋದಾದರೆ, ಸೊ ಈಗ ತಾನು ಹೇಳಿದೆ ಸ್ಯಾಲರಿ ಆಫ್ ಸೂಪರ್ವೈಸರ್, ವೆಹಿಕಲ್ ಟ್ಯಾಕ್ಸ್ ಇರ್ಬೋದು, ರೆಂಟ್ ಇರ್ಬೋದು, ರೆಂಟ್ ಆಫ್ ಗ್ಯಾರೇಜ್ ರೆಂಟ್ ಇರ್ಬೋದು, ಸೂಪರ್ವೈಸರ್ ಸ್ಯಾಲರಿ ಇರ್ಬೋದು, ಇನ್ಶೂರೆನ್ಸ್ ಇರ್ಬೋದು, ಲೈಟಿಂಗ್ ಇರ್ಬೋದು. ನೆಕ್ಸ್ಟ್ ವಾಟ್ ಅಬೌಟ್ ಮೇಂಟೆನೆನ್ಸ್ ಚಾರ್ಜಸ್? These are semi-variable. They are neither fixed or variable. These are maintenance charges. Maintenance charges are semi-variable. They neither fixed or are variable. Example, maintenance charges. Example, I mean tires and tubes. Cost of tires and tubes, repairs and maintenance, painting. These are maintenance. Next, running charges. Running charges are those charges which may change according to the running of vehicle. Running charges depend upon the running of the vehicle. I mean, it is always changes depend upon the running of the vehicle. Example, oil, diesel, petrol. Oil, diesel, petrol, commission. I mean, depreciation. Based on kilometers, salary of drivers and conductors depend upon the kilometers. Salary of driver, salary of conductor, depreciation. Okay, these are the expenses which are comes under running charges or running costs. My dear friends, here one question arises: how do you compute here cost per unit? Here cost unit. What do you mean by cost unit? In transport costing, maybe single cost unit or composite unit. What do you mean by single cost? ಅಂದರೆ ಈ ಮೂರು ಅಂದರೆ ಈ ಫಿಕ್ಸ್ಡ್ ಚಾರ್ಜಸ್ ಆಯಿತು, ಮೇಂಟೆನೆನ್ಸ್ ಚಾರ್ಜಸ್ ಆಯಿತು, ಮತ್ತು ರನ್ನಿಂಗ್ ಚಾರ್ಜಸ್ ಆಯಿತು. ರನ್ನಿಂಗ್ ಚಾರ್ಜಸ್ ಅನ್ನೋದು ಗೊತ್ತಿದೆ. ರನ್ನಿಂಗ್ ಅಂದರೆ ಡಿಪೆಂಡ್ ಅಪಾನ್ ವೆಹಿಕಲ್ ಹೆಂಗೆ ರನ್ ಆಗುತ್ತೆ ಅದ್ರ ಮೇಲೆ ರನ್ನಿಂಗ್ ಚಾರ್ಜಸ್ ಆಗ್ತದೆ. ವೆಹಿಕಲ್ ರನ್ ಆದಂತೆಲ್ಲ ಅದ್ರ ಪ್ರಕಾರ ಈ ರನ್ನಿಂಗ್ ಕಾಸ್ಟ್ ಚೇಂಜ್ ಆಗ್ತಾ ಹೋಗ್ತದೆ. ಮೇಂಟೆನೆನ್ಸ್ ಚಾರ್ಜಸ್ ಕೂಡ ಅಷ್ಟೇ, ಇವು ಸೆಮಿ ವೇರಿಯಬಲ್ ಆಗಿರೋದ್ರಿಂದ ಸಮ್ಟೈಮ್ಸ್ ಇವು ಫಿಕ್ಸ್ಡ್ ಮತ್ತು ನೈದರ್ ಫಿಕ್ಸ್ಡ್ ಆರ್ ವೇರಿಯಬಲ್ ಚೇಂಜಸ್ ಆಗ್ತಾ ಇರ್ತದೆ. ಓಕೆ, ಅಂದರೆ ಮೇಂಟೆನೆನ್ಸ್ ಚಾರ್ಜಸ್ ಬಂದು ಸೆಮಿ ವೇರಿಯಬಲ್ ಆಗಿರ್ತದೆ. ಅವು ನೈದರ್ ಫಿಕ್ಸ್ಡ್ ಆರ್ ವೇರಿಯಬಲ್. ಅವು ಕೆಲವು ಟೈಮ್ ಸ್ಥಿರವಾಗಿರ್ತವೆ, ಕೆಲವು ಟೈಮ್ ಬದಲಾವಣೆ ಆಗ್ತಿರ್ತದೆ. ರನ್ನಿಂಗ್ ಚಾರ್ಜಸ್ ಬಂದು ಹೇಳಿದಂಗಾಯ್ತು. ಫಿಕ್ಸ್ಡ್ ಚಾರ್ಜಸ್ ಬಂದು ಚೇಂಜ್ ಆಗಲ್ಲ, ಹಾಗೆ ಇರ್ತದೆ. ರೆಂಟ್ ಆಫ್ ದ ಗ್ಯಾರೇಜ್ ರೆಂಟ್ ಇರ್ಬೋದು, ವೆಹಿಕಲ್ ಟ್ಯಾಕ್ಸಸ್ ಇರ್ಬೋದು. ಓಕೆ, ನೆಕ್ಸ್ಟ್ ಸೂಪರ್ವೈಸರ್ ಸ್ಯಾಲರಿ ಇರ್ಬೋದು, ಇನ್ಶೂರೆನ್ಸ್ ಅಂಡ್ ಲೈಟಿಂಗ್ ಆಫ್ ಗ್ಯಾರೇಜ್ ರೆಂಟ್ ಗ್ಯಾರೇಜ್ ಇರ್ಬೋದು. ಸೊ ಇವೆಲ್ಲ ಫಿಕ್ಸ್ಡ್ ಚಾರ್ಜಸ್. ನೆಕ್ಸ್ಟ್ ಕಾಸ್ಟ್ ಯೂನಿಟ್ ಅಂತ ಬಂದರೆ, ಕಾಸ್ಟ್ ಯೂನಿಟ್ ಅಂತ ಹೇಳಿದ ಕೂಡಲೇ ಇಲ್ಲಿ ಹೌ ಡು ಯು ಕ್ಯಾಲ್ಕುಲೇಟ್ ಕಾಸ್ಟ್ ಪರ್ ಯೂನಿಟ್ ಅಂತ ಹೇಳಿದ ಕೂಡಲೇ ಈ ಕಾಸ್ಟ್ ಯೂನಿಟ್ ಅಂತ ಹೇಳಿದ್ರೆ ಹೇಗಿರ್ತದೆ ಕಾಸ್ಟ್ ಯೂನಿಟ್? ಕಾಸ್ಟ್ ಯೂನಿಟಲ್ಲಿ ಟ್ರಾನ್ಸ್ಪೋರ್ಟ್ ಕಾಸ್ಟಿಂಗ್ನಲ್ಲಿ ಕಾಸ್ಟ್ ಯೂನಿಟ್ 2 ಥರ ಇರುತ್ತೆ. ಒಂದು ಸಿಂಗಲ್, ಇನ್ನೊಂದು ಕಾಂಪೋಸಿಟ್. ಸಿಂಗಲ್ ಕಾಸ್ಟ್ ಅಂದರೆ ಏನು? ಸಿಂಗಲ್ ಕಾಸ್ಟ್ ಮೀನ್ಸ್ ಓನ್ಲಿ 1 ಯೂನಿಟ್. ಎಕ್ಸಾಂಪಲ್, ಪರ್ ಕಿಲೋಮೀಟರ್, ಪರ್ ಟನ್, per passenger. This is single unit, single cost unit. Then what about composite? Composite unit means combination of more than one cost unit. ಒಂದಕ್ಕಿಂತ ಹೆಚ್ಚು ಕಾಸ್ಟ್ ಯೂನಿಟ್ ಅನ್ನು ಒಳಗೊಂಡಿರುತ್ತೆ. ಎಕ್ಸಾಂಪಲ್, passenger kilometer, ton kilometer. Here ton is there, passenger is there. Composite. Next, for example, for hospital, per patient per day. Per patient is single unit. Per day is the single unit. Single cost unit.
here both are included, it is to be, both are included, then it is treated as composite. ಯಾವಾಗ ಎರಡು ಒಳಗೊಂಡ್ರೆ ಪರ್ ಪೇಷಂಟ್ ಅನ್ನೋದು ಒಂದು ಸಿಂಗಲ್ ಕಾಸ್ಟ್ ಯೂನಿಟ್, ಪರ್ ಪೇಷಂಟ್ ಮತ್ತು ಪರ್ ಡೇ ಬಂದರೆ ಕಾಂಪೋಸಿಟ್ ಕಾಸ್ಟ್ ಯೂನಿಟ್. ನೆಕ್ಸ್ಟ್ ಪರ್ ಡೇ, ಸಾರಿ ಪರ್ ಬೆಡ್ ಪರ್ ಡೇ. ನೆಕ್ಸ್ಟ್ ಫಾರ್ ಸಿನಿಮಾ ಪರ್ ಶೀಟ್ ಪರ್ ಶೋ, ಫಾರ್ ಎಲೆಕ್ಟ್ರಿಸಿಟಿ ಪರ್ ಕಿಲೋವ್ಯಾಟ್ ಅವರ್, ಪರ್ ಕಿಲೋವ್ಯಾಟ್ ಅವರ್. ದೀಸ್ ಆರ್ ಕಾಂಪೋಸಿಟ್. ಅಂದರೆ ಒಂದಕ್ಕಿಂತ ಹೆಚ್ಚು ಕಾಸ್ಟ್ ಯೂನಿಟ್ ಅನ್ನು ಒಳಗೊಂಡಿದ್ರೆ, ಹಾಸ್ಪಿಟಲ್ ಆದರೆ ಪರ್ ಪೇಷಂಟ್ ಒಂದು ದಿವಸಕ್ಕೆ, ಒಬ್ಬ ಪೇಷಂಟ್ ಒಂದು ದಿವಸಕ್ಕೆ ಖರ್ಚೆಷ್ಟು, ಪರ್ ಬೆಡ್ ಒಂದು ಬೆಡ್ಗೆ ಒಂದು ದಿವಸ ಎಷ್ಟಾಗುತ್ತೆ, ಪರ್ ಶೀಟ್ ಪರ್ ಶೋ ಒಂದು ಸೀಟಿಗೆ ಒಂದು ಶೋ, ಅಂದರೆ ಒಂದು ಶೋನಲ್ಲಿ ಎಷ್ಟು ಸೀಟು ಪರ್ ಶೀಟ್ ಎಷ್ಟಿದೆ ಅಂತ ಅಮೌಂಟ್. ಸೊ ಎಲೆಕ್ಟ್ರಿಸಿಟಿ ಕೂಡ ಅಷ್ಟೇ, ಇವು ಕಾಂಪೋಸಿಟಿವ್ ಎಕ್ಸಾಂಪಲ್. ಸೊ ದಿಸ್ ಇಸ್ ಅಪ್ ಟು ದಿಸ್. ಇಲ್ಲಿವರೆಗೂ ನಾವು ಡಿಸ್ಕಸ್ ಮಾಡೋದೆಲ್ಲ ಟ್ರಾನ್ಸ್ಪೋರ್ಟ್ ಕಾಸ್ಟಿಂಗ್. ನೆಕ್ಸ್ಟ್ ಕ್ಲಾಸಲ್ಲಿ ಬಂದು ವಿ ವಿಲ್ have some formulas regarding transport costing, and small format is there. I will come with next classes in next class regarding formulas, passenger kilometers per ton, kilometers per kilometer, then passenger kilometers ton per kilometers. ಇದರ ಮೇಲೆ ಫಾರ್ಮುಲಾಸ್ ಇದೆ, ನಾನು ಡಿಸ್ಕಸ್ ಮಾಡೋಣ. ಸೊ ದೆನ್ ಅಲಾಂಗ್ ವಿತ್ ಐ ವಿಲ್ ಕಮ್ ವಿತ್ ಫಾರ್ಮೆಟ್, I mean operating cost sheet, and along with some new formulas which are relating to the operating cost sheet and transport costing. Thank you for your kind attention. Goodbye and good luck. If you like this presentation, share to your friends and comment on this video or session.